ಮುಖ್ಯವಾಗಿ ಈ ಯುದ್ಧ ಶುರುವಾದ್ರೆ ಇದಕ್ಕೆ 3ನೇ ಮಹಾಯುದ್ಧ ನಿಶ್ಚಿತ ಅಂತ ಹೇಳ್ಬೇಕಾಗಿದೆ. ಚೈನಾದ ಮೇಲೆ ಏನಾದ್ರು ಚೈನಾದ ಹಡಗುಗಳು ಏನಾದರೂ ಇದು ಮುಳುಗಿಸ್ತು ಮತ್ತೇನು ಮಾಡಿತಪ್ಪ ಅಂತಂದ್ರೆ ಈ ಅಮೇರಿಕ ಹಡಗುಗಳು ಯುದ್ಧ ನೌಕೆಗಳು ಅದರ ಪ್ರತಿಫಲ ಏನಪ್ಪ ಅಂದ್ರೆ ಅತ್ಯಂತ ಕೆಟ್ಟದಾಗಿರ್ತದೆ, ನಾವು ನಿಶ್ಚಿತವಾಗಿ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಇರಾನ್ ಹೆಸರಿಗೆ ಕೊಡ್ತಾಯಿದೆ. ಹೀಗಾಗಿ ಅಮೇರಿಕಾಗೆ ಮುಂದೆ ಹೋಗ್ಬೇಕು ಬಿಡಬೇಕು ಅನ್ನುವಂಥ ಭಯನಲ್ಲಿ ಕಾಣಲಿಕ್ಕೆ ಹೀಗಾಗಿ ತಟಸ್ಥಾಗಿ ನಿಂತಿದ್ದಾರೆ ಈ ಅಮೇರಿಕೆಯ ಯುದ್ಧ ವಾಹನಗಳು. ಅದೇ ಸಂದರ್ಭದಲ್ಲಿ ಚೈನಾ ಸಹಿತ ಯುದ್ಧ ವಾಹನಗಳನ್ನು ಕಳಿಸಿ ಇದನ್ನು ಯಾವುದೋ ಪ್ರಸಂಗದೊಳಗೆ ತನ್ನ ತಹಬಂದಿಗೆ ತನ್ನ ಶಕ್ತಿ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಇದರಿಂದಾಗಿ ಒಟ್ಟಾರೆ ಈ ಭಾಗದಲ್ಲೇ ಘರ್ಷಣೆ ಉಂಟಾಗ್ಯದ. ಮತ್ತು ಇದಕ್ಕೆ ಅಮೇರಿಕ ಹಿಂದೆ ಇಲ್ಲಿವರೆಗೆ ಯುರೋಪಿಯನ್ ಯೂನಿಯನ್ ನಿಲ್ತಾ ಇತ್ತು, ಈ ಸಲ ನಿಂತಿಲ್ಲ. ಅದಕ್ಕಿರೋ ಕಾರಣ ಪ್ರಮುಖ ಕಾರಣ ಇವತ್ತು ಸ್ವತಃ ಈ ಅಮೇರಿಕಾ ಪಡೆ ನ್ಯಾಟೋ ಗುಂಪನ್ನು ಒಂದು ಸಾಮಾನ್ಯರ ಗುಂಪು ಅಂತೇಳಿ ಒಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ರಿಂದಾಗೆ ಇದೆಲ್ಲ ಕಾಗದದ ಹುಲಿಗಳು ಅಂತೇಳಿ ಸ್ವತಃ ನಮ್ಮ ಟ್ರಂಪ್ ಅವ್ರು ಹೇಳಿದ್ರಿಂದಾಗಿ ಸಹಜ ಅವರಲ್ಲೂ ಸ್ವಾಭಿಮಾನ ಇರ್ತದೆ ಎಲ್ಲ ದೇಶಗಳಿಗೆ. ಅದರಲ್ಲೂ ಮುಖ್ಯವಾಗಿ ಸ್ಪೇನ್ ದೇಶ ಪೂರ್ತಿಯಾಗಿ ಇದ್ರ ವಿರೋಧವಾಗಿ ಬಂದ ಈ ಅಮೇರಿಕೆಯ ಒಂದು ಏನು ಗುಂಡಾಗಿರಿ ಅಂತ ಅದು ಕರ್ಕೊಂಡಿದ್ದಾರೆ ಸ್ವತಃ. ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥ ಮಾತಿಲ್ಲ. ಹೀಗಾಗಿ ಇವತ್ತು ಈ ಅಮೇರಿಕಾ ಈ ಇರಾನ್ ಮತ್ತು ಚೈನಾದ ಮೇಲೆ ದಾಳಿ ಮಾಡಲಿಕ್ಕೆ ಹೋಗಿ ತನ್ನ ತೊಂದರೆ ಅನುಭವಿಸ್ತದನ ಅನ್ನೋದು ಒಂದು ಚಿಂತಿರೋದ. ಸಪೋಸ್ ಏನಾದರೂ ಅಮೇರಿಕಾ ದೊಡ್ಡ ಪ್ರಮಾಣದ ದಾಳಿ ಮಾಡಿ ಇರಾನದ ಶಕ್ತಿಯನ್ನು ಮುರಿದ್ರೆ ಆ ಮಾತು ಬೇರೆ, ಅದು ಮುರಿದು ಸಾಧ್ಯ ಇಲ್ಲ, ಜೀವನ ಪ್ರೂವ್ ಆಗ್ತಾ ಬಂದದ. ಇಲ್ಲದ್ರೆ ಇಷ್ಟೊಳಗನ ಇರಾನದ ಎಲ್ಲ ಆಯಿಲ್ ಕೇಂದ್ರಗಳನ್ನ ಬಸ್ ಮಾಡ್ಯೋ ಅಥವಾ ಮತ್ತೇನೋ ಮಾಡ್ಯೋ ಇಷ್ಟೊಳಗೆ ತನ್ನ ಸುಪಾರಿ ತೊಗೊಳ್ಬೇಕಾಗಿತ್ತು ಅಮೇರಿಕ, ಸಾಧ್ಯ ಆಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಇರಾನದಿಂದ ಶಸ್ತ್ರಾಸ್ತ್ರಗಳ ಮೂಲಕ ಚೈನಾದ ಅನ್ನೋದು ಅವ್ರಿಗೆ ಗೊತ್ತದ. ಹೀಗಾಗಿ ಚೈನಾವನ್ನು ಸರಿ ಟಾರ್ಗೆಟ್ ಮಾಡುವಂಥ ಸ್ಥಿತಿಯೊಳಗೆ ಅಮೇರಿಕ ಅದನ ಅನ್ನುವಂಥ ಮಾತು. ಒಂದು ವೇಳೆ ಅಮೇರಿಕ ಚೈನಾದ ಆ ಶಿಪ್ಗಳನ್ನು ಹಡಗುಗಳನ್ನು